ನನ್ನ ಸ್ನೇಹಿತೆಯ ರೂಮಿಗೆ ಹೋಗಿ ಸ್ವಲ್ಪ ಹೊತ್ತು ನಿದ್ದೆ ಮಾಡಿದೆ. ನಂತರ ಎದ್ದು ಫ್ರೆಶ್ ಆಗಿ ಊಟ ಮಾಡಿದೆ. ನನ್ನ ಸ್ನೇಹಿತೆಯ ಊರು ಒಂದು ದೂರದ ಹಳ್ಳಿ. ಅಲ್ಲಿ ಹೆಚ್ಚಿನ ಜನರು ಕೃಷಿಯಿಂದಲೇ ಜೀವನ ಮಾಡುತ್ತಿದ್ದರು. ಈಗಿನ ದಿನಗಳಲ್ಲಿ ಆ ಹಳ್ಳಿಯ ಅನೇಕ ಜನರು ಬೇರೆ ರಾಜ್ಯಗಳ ಮೆಟ್ರೋ ಸಿಟಿಗಳಿಗೆ ಮತ್ತು ದುಬೈಗೆ ಕೆಲಸಕ್ಕೆಂದು ಹೋಗುತ್ತಿದ್ದರು. ಹೇಗಾದರೂ ನನ್ನ ಜೀವನದ ಮಹತ್ವದ ತಿರುವು ಇಲ್ಲಿಂದಲೇ ಶುರುವಾಯಿತು. ನಾನು ಹಳ್ಳಿಯನ್ನು ಸುತ್ತಿ ನೋಡಲು ಹೊರಟೆ. ಒಂದು ಮನೆಯ ಹತ್ತಿರ ಇಬ್ಬರು ಮಹಿಳೆಯರು ಒಬ್ಬ ವ್ಯಕ್ತಿಯ ಹತ್ತಿರ ಅತ್ತು ಸ್ವಲ್ಪ ಸಮಯ ಕೊಡಿ ಎಂದು ಕೇಳಿಕೊಳ್ಳುತ್ತಿದ್ದರು. ಏನಾಗಿದೆ ಎಂದು ನಾನು ವಿಚಾರಿಸಿದೆ. ಆ ಇಬ್ಬರು ಮಹಿಳೆಯರು ಸಹೋದರಿಯರು. ದೊಡ್ಡ ಅಕ್ಕನ ಹೆಸರು ದೀಪಾ ಮತ್ತು ಚಿಕ್ಕ ತಂಗಿಯ ಹೆಸರು ರಾಧಿಕಾ. ರಾಧಿಕಾ ದೀಪಾಳ ಸ್ವಂತ ತಾಯಿಯ ತಂಗಿಯ ಮಗಳು. ಅವರು ತುಂಬಾ ಬಡವರಾಗಿದ್ದರು ಮತ್ತು ಅದೇ ಕುಟುಂಬದ ಇಬ್ಬರು ಸಹೋದರರನ್ನು ಮದುವೆಯಾಗಿದ್ದರು. ದೀಪ ತುಂಬಾ ಸುಂದರ ಮತ್ತು ಆಕರ್ಷಕ ಕಣ್ಣುಗಳನ್ನು ಹೊಂದಿದ್ದಳು. ದೀಪ ಮೊದಲು ಮದುವೆಯಾಗಿದ್ದಳು. ಅವರ ಗಂಡನ ಹೆಸರು ಶ್ಯಾಮ್. ಅವನು ಒಳ್ಳೆಯ ಮನುಷ್ಯನಾಗಿದ್ದ ಮತ್ತು ಅವರ ಜೀವನ ಕೃಷಿಯ ಮೇಲೆ ಅವಲಂಬಿತವಾಗಿತ್ತು. ಅವಳು ಸಂತೋಷವಾಗಿ ಜೀವನ ನಡೆಸುತ್ತಿದ್ದಳು. ಇದನ್ನು ನೋಡಿ ರಾಧಿಕಾಳ ಹೆತ್ತವರು ರಾಧಿಕಾಳ ಮದುವೆಯನ್ನು ದೀಪಾಳ ಗಂಡನ ತಮ್ಮ ಕಿಶನ್ ಜೊತೆ ನಿಶ್ಚಯಿಸಿದರು. ರಾಧಿಕಾ ದೀಪಾಳಷ್ಟು ಸುಂದರವಾಗಿರಲಿಲ್ಲ, ಆದರೆ ಅವಳು ಆಕರ್ಷಕ ಮುಖ ಮತ್ತು ಆಕರ್ಷಕ ನಗುವನ್ನು ಹೊಂದಿದ್ದಳು. ದೀಪಾಳ ಗಂಡ ಶ್ಯಾಮ್ಗೆ ಯಾವಾಗಲೂ ಮಗ ಬೇಕೆಂದು ಆಸೆಯಿತ್ತು, ಆದರೆ ದೀಪ ಹೆಣ್ಣು ಮಕ್ಕಳನ್ನು ಹೆತ್ತಿದ್ದಳು. ಶ್ಯಾಮ್ ಇದರಿಂದ ಬೇಸರಗೊಂಡು ಕುಡಿಯಲು ಶುರು ಮಾಡಿದ. ಪ್ರತಿದಿನ ಅವರನ್ನು ಮತ್ತು ಮಕ್ಕಳನ್ನು ಬೈಯುತ್ತಿದ್ದ. ಅವನ ಈ ಅಭ್ಯಾಸದಿಂದ ಅವರ ಸಾಲ ಹೆಚ್ಚಾಯಿತು. ಅವನ ತಮ್ಮ ಕಿಶನ್ಗೆ ರಾಧಿಕಾ ಇಷ್ಟವಿರಲಿಲ್ಲ, ಆದರೆ ಅಣ್ಣನ ಒತ್ತಡದಿಂದ ಅವನು ರಾಧಿಕಾಳನ್ನು ಮದುವೆಯಾದನು. ಕಿಶನ್ಗೆ ಯಾವಾಗಲೂ ದೀಪಾಳಂತಹ ಸುಂದರ ಹುಡುಗಿಯನ್ನು ಮದುವೆಯಾಗುವ ಆಸೆಯಿತ್ತು. ಅವನು ನಗರಗಳಲ್ಲಿ ಜೀವನ ನಡೆಸುವ ಬಗ್ಗೆ ಕನಸು ಕಾಣುತ್ತಿದ್ದ. ಹಳ್ಳಿಯನ್ನು ಬಿಟ್ಟು ಹೋಗಲು ಬಯಸುತ್ತಿದ್ದ. ಅವನಿಗೆ ಕೃಷಿಯಲ್ಲಿ ಆಸಕ್ತಿ ಇರಲಿಲ್ಲ. ಅಣ್ಣನ ಪರಿಸ್ಥಿತಿ ನೋಡಿ ಕಿಶನ್ ಈ ಅವಕಾಶವನ್ನು ಬಳಸಿಕೊಂಡನು ಮತ್ತು ಅಣ್ಣನನ್ನು ಮನವೊಲಿಸಿದ. ಇಬ್ಬರು ಹಳ್ಳಿಯನ್ನು ಮತ್ತು ತಮ್ಮ ಹೆಂಡತಿಯರನ್ನು ಬಿಟ್ಟು ದುಬೈಗೆ ಹೋಗಿ ಕೆಲಸ ಮಾಡಿ ಅಲ್ಲಿ ನೆಲೆಸಿದ ನಂತರ ಬೇರೆ ಮಹಿಳೆಯರನ್ನು ಮದುವೆಯಾಗಬಹುದು ಎಂದು ಹೇಳಿದನು. ಇದರಿಂದ ಶ್ಯಾಮ್ಗೆ ಹೊಸ ಹೆಂಡತಿಯ ಮೂಲಕ ಮಗನು ಹುಟ್ಟಬಹುದು ಎಂದು ಕಿಶನ್ ಹೇಳಿದ. ಶ್ಯಾಮ್ ಮತ್ತು ಕಿಶನ್ ಹಳ್ಳಿಯ ಜನರ ಬಳಿ ಸಾಲ ಮಾಡಿ ದುಬೈಗೆ ಹೋದರು. ಮೊದಲು ಅವರು ವಾರಕ್ಕೊಮ್ಮೆ ಹೆಂಡತಿಯರಿಗೆ ಕರೆ ಮಾಡುತ್ತಿದ್ದರು. ನಂತರ ತಿಂಗಳಿಗೊಮ್ಮೆ ಕರೆ ಮಾಡುವುದು ಶುರು ಮಾಡಿದರು ಮತ್ತು ಈಗ ಸಂಪೂರ್ಣವಾಗಿ ಕರೆ ಮಾಡುವುದನ್ನು ನಿಲ್ಲಿಸಿದರು. ರಾಧಿಕಾ ಮತ್ತು ದೀಪಾಗೆ ತಮ್ಮ ಗಂಡಂದಿರು ವಾಪಸ್ ಬರುವುದಿಲ್ಲ ಎಂದು ಅರ್ಥವಾಯಿತು. ಅವರು ಹಳ್ಳಿಯಲ್ಲಿ ಚಿಕ್ಕಪುಟ್ಟ ಕೆಲಸಗಳ ಜೊತೆಗೆ ಕೃಷಿ ಕೆಲಸಗಳನ್ನು ಶುರು ಮಾಡಿದರು. ಈಗ ಇಬ್ಬರು ಸಹೋದರರು ಮಾಡಿದ ಸುಮಾರು 25 ಲಕ್ಷಗಳ ಸಾಲ ಅವರ ತಲೆ ಮೇಲೆ ಇತ್ತು. 1 ವರ್ಷಕ್ಕೂ ಹೆಚ್ಚು ಸಮಯ ಕಳೆದಿತ್ತು ಮತ್ತು ಹಳ್ಳಿಯ ಜನರಿಗೂ ಶ್ಯಾಮ್ ಮತ್ತು ಕಿಶನ್ ಕುಟುಂಬದವರನ್ನು ಸಂಪರ್ಕಿಸುತ್ತಿಲ್ಲ ಮತ್ತು ದುಡ್ಡು ಕಳುಹಿಸುತ್ತಿಲ್ಲ ಎಂದು ತಿಳಿಯಿತು. ಆದ್ದರಿಂದ ಹಳ್ಳಿಯ ಜನರು ಅವರು ಹೊಂದಿದ್ದ ಮನೆ ಮತ್ತು ಸ್ವಲ್ಪ ಜಮೀನನ್ನು ತಮ್ಮ ಹತ್ತಿರ ತೆಗೆದುಕೊಳ್ಳಲು ನಿರ್ಧರಿಸಿದರು. ಈಗ ಇಬ್ಬರು ಮಕ್ಕಳಿದ್ದ ದೀಪಾ ಮತ್ತು ಒಬ್ಬ ಮಗುವಿದ್ದ ರಾಧಿಕಾಗೆ ಇರಲು ಜಾಗವಿರಲಿಲ್ಲ. ಅವರು ಜನರನ್ನು ಸ್ವಲ್ಪ ಸಮಯ ಕೊಡಿ ಎಂದು ಕೇಳಿಕೊಳ್ಳುತ್ತಿದ್ದರು. ನನ್ನ ಸ್ನೇಹಿತೆ ಆ ಇಬ್ಬರು ಒಳ್ಳೆಯ ಮಹಿಳೆಯರು ಮತ್ತು ಹಣವನ್ನು ಮರುಪಾವತಿಸಲು ಕಷ್ಟಪಡುತ್ತಿದ್ದಾರೆ ಎಂದು ಹೇಳಿದರು. ಶ್ಯಾಮ್ ಮತ್ತು ಕಿಶನ್ ನಿಜವಾದ ಮುಖ ತಿಳಿದಿದ್ದರಿಂದ ಗ್ರಾಮಸ್ಥರು ಹೆಚ್ಚು ಸಮಯ ಕಾಯುವುದಕ್ಕಿಂತ ಆಸ್ತಿಯನ್ನು ತೆಗೆದುಕೊಳ್ಳುವುದೇ ಒಳ್ಳೆಯದು ಎಂದು ಯೋಚಿಸಿದರು. ಇನ್ನು 15 ಲಕ್ಷಕ್ಕಿಂತ ಹೆಚ್ಚು ಸಾಲ ಉಳಿದಿತ್ತು. ಅವರ ಮನೆ ಮತ್ತು ಜಮೀನು ಅಷ್ಟು ದೊಡ್ಡ ಮೊತ್ತಕ್ಕೆ ಬೆಲೆ ಇರಲಿಲ್ಲ. ಹಾಗಾಗಿ ಉಳಿದ ಹಣವನ್ನು 3 ತಿಂಗಳಲ್ಲಿ ಪಾವತಿಸಲು ಸಮಯ ಕೊಟ್ಟರು. ಅವರ ಮುಖ ನೋಡಿ ನನಗೆ ತುಂಬಾ ದುಃಖವಾಯಿತು. ಅದೇ ಸಮಯದಲ್ಲಿ ನಾವು ನಮ್ಮ ಮನೆ ಕೆಲಸಗಳನ್ನು ಮತ್ತು ಇತರ ಕೆಲಸಗಳನ್ನು ನೋಡಿಕೊಳ್ಳಲು ನಂಬಿಕಸ್ಥರಿಗಾಗಿ ಹುಡುಕುತ್ತಿದ್ದೆವು. ನಾನು ನೇರವಾಗಿ ದೀಪ ಮತ್ತು ರಾಧಿಕಾ ಬಳಿ ಹೋಗಿ ನಾನು ಅವರ ಸಾಲವನ್ನು ತೀರಿಸಲು ಸಿದ್ಧನಿದ್ದೇನೆ ಎಂದು ಹೇಳಿದೆ. ದೀಪ ಮತ್ತು ರಾಧಿಕಾ ಆಶ್ಚರ್ಯ ಮತ್ತು ಗೊಂದಲದ ಮುಖಗಳನ್ನು ಮಾಡಿದರು. ಆಗ ದೀಪ ಕೇಳಿದಳು, ನೀವು ನಮಗೆ ಏಕೆ ಸಹಾಯ ಮಾಡಲು ಬಯಸುತ್ತೀರಿ? ನೀವು ಈ ಹಳ್ಳಿಯವರಲ್ಲ ಮತ್ತು ನಮಗೆ ಪರಿಚಯವೂ ಇಲ್ಲ. ನಮ್ಮ ಇಡೀ ಹಳ್ಳಿ ಇಷ್ಟು ದೊಡ್ಡ ಮೊತ್ತದ ಸಾಲಕ್ಕಾಗಿ ನಮ್ಮನ್ನು ತಿರಸ್ಕರಿಸಿದಾಗ ನೀವು ಏಕೆ ಸಹಾಯ ಮಾಡುತ್ತೀರಿ? ನಾನು ಉತ್ತರಿಸಿದೆ, ನಾನು ಇದನ್ನು ಉಚಿತವಾಗಿ ಕೊಡುತ್ತಿಲ್ಲ. ನಿಮ್ಮಿಬ್ಬರಿಗೂ ಈಗ ಹಣ ಮತ್ತು ಮನೆ ಬೇಕಾಗಿದೆ ಮತ್ತು ನಮಗೆ ನಮ್ಮ ಮನೆಯಲ್ಲಿ ಕೆಲಸ ಮಾಡಲು ನಂಬಿಕಸ್ಥ ಜನರ ಅಗತ್ಯವಿದೆ. ಈ ಸಹಾಯಕ್ಕಾಗಿ ನೀವು ನಮ್ಮ ಮನೆಯಲ್ಲಿ ಕೆಲಸ ಮಾಡಬೇಕು. ಅವರು ನನ್ನ ಆಫರ್ ಅನ್ನು ಒಪ್ಪಿಕೊಳ್ಳಲು ಸಿದ್ಧರಿರಲಿಲ್ಲ. ನಾನು ಹೇಳಿದೆ, ನಿಮಗೆ ಸಂಬಳ ಸಿಗುತ್ತದೆ, ಇರಲು ಮನೆ ಮತ್ತು ಆಹಾರವೂ ಉಚಿತವಾಗಿರುತ್ತದೆ. ನೀವು ನಮ್ಮ ಮನೆಯಲ್ಲಿ ಕೆಲಸ ಮಾಡುವವರೆಗೂ ನಿಮ್ಮ ಸಾಲಕ್ಕೆ ಯಾವುದೇ ಬಡ್ಡಿ ಇರುವುದಿಲ್ಲ. ನನ್ನ ಸ್ನೇಹಿತೆ ಇದನ್ನು ಕೇಳಿ ತಕ್ಷಣ ದೀಪಾಳಿಗೆ ಹೇಳಿದಳು, ಇದು ಒಂದು ದೊಡ್ಡ ಸಹಾಯ, ಇದನ್ನು ನೀವು ಒಪ್ಪಿಕೊಳ್ಳಬೇಕು. ದೀಪ ಮತ್ತು ರಾಧಿಕಾ ಹೇಳಿದವು, ನಮಗೆ ಇವರು ಗೊತ್ತಿಲ್ಲ. ನಮ್ಮ ಸ್ವಂತ ಗಂಡಂದಿರು ನಮಗೆ ದ್ರೋಹ ಮಾಡಿದಾಗ ನಾವು ಒಬ್ಬ ಅಪರಿಚಿತನನ್ನು ಹೇಗೆ ನಂಬಲು ಸಾಧ್ಯ? ನನ್ನ ಸ್ನೇಹಿತೆ ದೀಪಾಳಿಗೆ ಹೇಳಿದಳು,
ನಾನು ಅವನನ್ನು ತುಂಬಾ ಸಮಯದಿಂದ ಬಲ್ಲೆ. ನೀವು ಅವನನ್ನು ನಂಬಬಹುದು. ಇದಲ್ಲದೆ ಬೇರೆ ಯಾವುದೇ ದಾರಿ ಇಲ್ಲ. ಅವರು ಒಪ್ಪಿಕೊಂಡರು ಮತ್ತು ನಾನು ಅವರ ಸಾಲವನ್ನು ತೀರಿಸಿದೆ. ನಂತರ ನಾನು ಅವರಿಗೆ ಬೇಕಾದ ಸಾಮಾನುಗಳನ್ನು ಮಾತ್ರ ತೆಗೆದುಕೊಳ್ಳಲು ಹೇಳಿದೆ. ನನ್ನ ಸ್ನೇಹಿತೆಯನ್ನು ಬಿಡಲು ಶುರುವಾದ ಈ ಪ್ರಯಾಣ 2 ಮಹಿಳೆಯರು ಮತ್ತು 3 ಮಕ್ಕಳೊಂದಿಗೆ ಕೊನೆಗೊಂಡಿತು. 2 ಮಹಿಳೆಯರು ಸುಮ್ಮನೆ ಕುಳಿತಿದ್ದರು. ಈಗ ಅವರು ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದರು, ಆದರೆ ಭವಿಷ್ಯದ ಬಗ್ಗೆ ಗೊಂದಲದಲ್ಲಿದ್ದರು. ದಾರಿಯಲ್ಲಿ ನಾವು ಊಟ ಮಾಡಿದೆವು. ನಾನು ಅವರಿಗೆ ಮತ್ತು ಅವರ ಮಕ್ಕಳಿಗೆ ಚೆನ್ನಾಗಿ ನೋಡಿಕೊಂಡಿದ್ದರಿಂದ ಅವರಿಗೆ ಖುಷಿಯಾಯಿತು. ಆದರೂ ಅವರ ಭವಿಷ್ಯದ ಬಗ್ಗೆ ಗೊಂದಲದಲ್ಲಿ ಇದ್ದರು. ನಾವು ಮಧ್ಯರಾತ್ರಿ ನಮ್ಮ ಮನೆ ತಲುಪಿದೆವು. ಅಲ್ಲಿ ನಡೆದ ಎಲ್ಲವನ್ನೂ ನಾನು ಈಗಾಗಲೇ ನನ್ನ ಪೋಷಕರಿಗೆ ತಿಳಿಸಿದ್ದೆ. 2 ಗಂಡಂದಿರು ಇಲ್ಲದ ಮಹಿಳೆಯರಿಗಾಗಿ ಇಷ್ಟು ಹಣ ಖರ್ಚು ಮಾಡಿದ್ದಕ್ಕೆ ನನ್ನ ಪೋಷಕರಿಗೆ ಅಷ್ಟೊಂದು ಖುಷಿಯಿರಲಿಲ್ಲ. ನಂತರ ನಾವು ಅವರಿಗೆ 2ನೇ ಮಹಡಿಯಲ್ಲಿ ರೂಂಗಳನ್ನು ಕೊಟ್ಟೆವು. ನನ್ನ ಪೋಷಕರು ನೆಲ ಮಹಡಿಯಲ್ಲಿ, ನನ್ನ ಸಹೋದರ ಮತ್ತು ಅವರ ಮಕ್ಕಳು ಮೊದಲ ಮಹಡಿಯಲ್ಲಿ ವಾಸಿಸುತ್ತಿದ್ದರು. ನಾನು ಮತ್ತು ಆ 2 ಮಹಿಳೆಯರು 2ನೇ ಮಹಡಿಯಲ್ಲಿ ಉಳಿದುಕೊಂಡೆವು. ಅವರು ನಮ್ಮ ಕುಟುಂಬದವರ ಜೊತೆ ಬೇಗನೆ ಸೇರಿಕೊಂಡರು ಮತ್ತು ಎಲ್ಲ ಕೆಲಸಗಳನ್ನು ತಮ್ಮ ಕೈಗೆ ತೆಗೆದುಕೊಂಡರು. ನನ್ನ ಪೋಷಕರು ಆರಾಮಾಗಿ ಮತ್ತು ಖುಷಿಯಾಗಿ ಇದ್ದರು. 4 ತಿಂಗಳ ಒಳಗೆ ಅವರು ನನ್ನ ಪೋಷಕರ ವಿಶ್ವಾಸವನ್ನು ಗಳಿಸಿದರು. ದೀಪ ರಾಧಿಕಾಗಿಂತ ಕಡಿಮೆ ಮಾತನಾಡುತ್ತಿದ್ದಳು. ರಾಧಿಕಾಳಿಗೆ 2 ವರ್ಷದ ಮಗು ಇತ್ತು ಮತ್ತು ದೀಪಾಳಿಗೆ 2 ಹೆಣ್ಣು ಮಕ್ಕಳು ಇದ್ದರು. ದೀಪ ನನ್ನೊಂದಿಗೆ ಹೆಚ್ಚು ಸ್ನೇಹದಿಂದ ಇದ್ದಳು. ಒಂದು ದಿನ ರಾಧಿಕಾ ಮೆಟ್ಟಿಲುಗಳಿಂದ ಜಾರಿ ಬಿದ್ದು ಅವರ ಕಾಲು ಮುರಿಯಿತು. ಅವಳು ವಿಶ್ರಾಂತಿ ತೆಗೆದುಕೊಳ್ಳಬೇಕಾಯಿತು. ಆಗ ದೀಪ ರಾಧಿಕಾಳ ಕೆಲಸಗಳನ್ನು ಕೂಡ ಮಾಡಬೇಕಾಯಿತು. ನನ್ನ ಕುಟುಂಬದ ಎಲ್ಲ ಸದಸ್ಯರು ಒಂದು ಸಣ್ಣ ರಜೆಯ ಮೇಲೆ ಹೋಗಿದ್ದರು. ದೀಪ ತುಂಬಾ ಸುಸ್ತಾಗಿದ್ದಳು ಮತ್ತು ನನ್ನ ರೂಮ್ ಮಾತ್ರ ಕ್ಲೀನ್ ಮಾಡುವುದು ಉಳಿದಿತ್ತು. ಹಾಗಾಗಿ ಅವಳು ಸ್ವಲ್ಪ ಸಮಯ ವಿಶ್ರಾಂತಿ ಪಡೆಯಲು ಹಾಸಿಗೆಯ ಮೇಲೆ ಮಲಗಿದಳು. ಅವಳಿಗೆ ಗೊತ್ತಿಲ್ಲದೆ ನಿದ್ದೆಗೆ ಜಾರಿದಳು. ನಾನು ರೂಮಿಗೆ ಬಂದಾಗ ಅವಳು ಮಲಗಿರುವುದನ್ನು ನೋಡಿ ಅವಳಿಗೆ ತೊಂದರೆ ಕೊಡದೆ ನಾನು ಬೇರೆ ರೂಮಿಗೆ ಹೋಗಿ ಸ್ನಾನ ಮಾಡಿದೆ. ನಂತರ ದೀಪ ಎಚ್ಚರಗೊಂಡು ನಾನು ರೂಮಿಗೆ ವಾಪಸ್ ಬಂದಿರುವುದನ್ನು ನೋಡಿ ತನ್ನ ಕೆಲಸ ಶುರು ಮಾಡಿದಳು. ನಾನು ಹೊರಗೆ ಬಂದು ಅವಳು ಸುಸ್ತಾಗಿರುವುದನ್ನು ಗಮನಿಸಿ ವಿಶ್ರಾಂತಿ ತೆಗೆದುಕೊಳ್ಳಲು ಹೇಳಿದೆ ಮತ್ತು ರೂಮನ್ನು ನಾಳೆ ಸ್ವಚ್ಛಗೊಳಿಸು ಎಂದು ಹೇಳಿದೆ. ದೀಪ ಹೇಳಿದಳು, ರಾಧಿಕಾ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದಾರೆ, ಹಾಗಾಗಿ ನಾನು ಅವರ ಕೆಲಸವನ್ನು ಮಾಡಬೇಕು. ನಾನು ಅವರಿಗೆ ನನ್ನ ರೂಮಿನಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳಲು ಹೇಳಿದೆ, ಏಕೆಂದರೆ ನಾನು ಹೊರಗೆ ಹೋಗುತ್ತಿದ್ದೆ. ದೀಪ ಒಪ್ಪಿಕೊಳ್ಳಲು ಸಿದ್ಧವಿರಲಿಲ್ಲ, ಆದರೆ 2 ದಿನಗಳಿಂದ ವಿಶ್ರಾಂತಿ ಇಲ್ಲದೆ ಇದ್ದುದರಿಂದ ಅವಳು ರೂಮಿನಲ್ಲಿ ಉಳಿದುಕೊಂಡಳು ಮತ್ತು ನಾನು ಕೆಲಸಕ್ಕೆ ಹೊರಟೆ. ನಾನು ಮಧ್ಯಾಹ್ನ ವಾಪಸ್ ಬಂದೆ ಮತ್ತು ದೀಪ ಇನ್ನು ಮಲಗಿರುವುದನ್ನು ನೋಡಿದೆ. ನಾನು ರೂಮಿಂದ ಹೊರಗೆ ಹೋಗಲು ಯೋಚಿಸಿದೆ. ಆಗ ನನ್ನ ಕಣ್ಣುಗಳು ದೀಪಾಳ ಸೊಂಟದ ಮೇಲೆ ಬಿದ್ದವು. ಅವರ ಸೀರೆ ಸ್ವಲ್ಪ ಜಾರಿಕೊಂಡಿತ್ತು ಮತ್ತು ಅವರ ಸೆರಗು ಸ್ವಲ್ಪ ಸರಿದಿತ್ತು. ಅವರ ಮೈಬಣ್ಣ ತುಂಬಾ ಆಕರ್ಷಕವಾಗಿತ್ತು. ನಾನು ದೀಪಾಳ ಹತ್ತಿರ ಹೋಗಿ ಅವಳನ್ನು ನೋಡಿದೆ. ಅವರ ನಿದ್ದೆ ಸ್ವಲ್ಪ ಭಂಗವಾಯಿತು, ಹಾಗಾಗಿ ಅವಳು ತಿರುಗಿ ಮಲಗಿದಳು. ನಾನು ಅವರ ಕೈಯನ್ನು ನಯವಾಗಿ ಮುಟ್ಟಿದೆ. ಅವರ ನಿದ್ದೆ ಹಗುರವಾಗಿತ್ತು ಮತ್ತು ಅವಳು ಸಣ್ಣದಾಗಿ ಏನೋ ಗೊನಗಿದಳು. ನಾನು ಅವರ ಕಡೆ ತಿರುಗಿದೆ. ಅವಳು ಅರ್ಧ ನಿದ್ರೆಯಲ್ಲಿದ್ದಳು ಮತ್ತು ನನ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದು ನಿಧಾನವಾಗಿ ಅರ್ಜುನ್ ಎಂದು ನನ್ನ ಹೆಸರು ಹೇಳಿದಳು. ಅವರ ಧ್ವನಿ ತುಂಬಾ ಮಧುರವಾಗಿತ್ತು. ನಾನು ಅವರ ಬೆನ್ನನ್ನು ಹಿಡಿದು ಎತ್ತಿದೆ ಮತ್ತು ಅವರ ಕುತ್ತಿಗೆಯನ್ನು ನಯವಾಗಿ ಹಿಡಿದು ನಮಸ್ಕಾರ ಮಾಡಿದೆ. ದೀಪಾಳ ಮನಸ್ಸಿನಲ್ಲಿ ಭಾವನೆಗಳು ಹೆಚ್ಚಾದವು ಮತ್ತು ಅವಳು ನಿದ್ದೆಯಿಂದ ಹೊರಬಂದು ನಾನು ಅವರನ್ನು ತಬ್ಬಿಕೊಂಡಿರುವುದನ್ನು ಮತ್ತು ಅವರನ್ನು ನಯವಾಗಿ ಸ್ಪರ್ಶಿಸುತ್ತಿರುವುದನ್ನು ನೋಡಿದಳು. ಅವಳು ನನ್ನನ್ನು ದೂರ ತಳ್ಳಿದಳು ಮತ್ತು ಹಾಸಿಗೆಯಿಂದ ಕೆಳಗೆ ಇಳಿದಳು. ನಾನು ಅವಳ ಕೈ ಹಿಡಿದು ನನ್ನ ಕಡೆಗೆ ಎಳೆದುಕೊಂಡೆ ಮತ್ತು ಅವರ ಸೊಂಟವನ್ನು ಹಿಡಿದೆ. ಈ ಸ್ಪರ್ಶ ಅವಳನ್ನು ಇನ್ನಷ್ಟು ಉತ್ಸುಕಗೊಳಿಸಿತು, ಆದರೆ ಅವಳು ಇದನ್ನು ನಿಲ್ಲಿಸಲು ಕೂಡ ಬಯಸುತ್ತಿದ್ದಳು. ಆಗ ನಾನು ನಿಧಾನವಾಗಿ, ದೀಪ ನೀವು ಸರಿ ಇದ್ದೀರಾ ಎಂದು ಕೇಳಿದೆ. ಆ ಮಹಿಳೆಯ ಉಸಿರಾಟ ಹೆಚ್ಚಾಯಿತು ಮತ್ತು ಅವಳು ಏನೂ ಮಾತನಾಡಲಿಲ್ಲ. ನಿಧಾನವಾಗಿ ಅವಳು, ನಾನು ಅಂತಹ ಮಹಿಳೆಯಲ್ಲ ಎಂದು ಹೇಳಿದಳು. ಆಗ ನಾನು ನನ್ನ ಹಿಡಿತವನ್ನು ಸಡಿಲಗೊಳಿಸಿದೆ ಮತ್ತು ನಾವಿಬ್ಬರು ಈ ರೀತಿ ಒಂದು ಪರಿಸ್ಥಿತಿಯಲ್ಲಿ ಬರುತ್ತೇವೆ ಎಂದು ನಾನು ಅಂದುಕೊಂಡಿರಲಿಲ್ಲ ಎಂದು ಹೇಳಿದೆ. ದೀಪ ತುಂಬಾ ಸ್ನೇಹಪರ ಮಹಿಳೆಯಾಗಿದ್ದಳು. ಅವಳು ತನ್ನ ಮತ್ತು ನನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡಳು ಮತ್ತು ಇದನ್ನು ಇಲ್ಲಿಗೆ ನಿಲ್ಲಿಸೋಣ ಎಂದು ನಿಧಾನವಾಗಿ ಹೇಳಿದಳು. ನಾನು ಸರಿ, ನಿಮ್ಮ ನಿರ್ಧಾರವನ್ನು ನಾನು ಗೌರವಿಸುತ್ತೇನೆ ಎಂದು ಹೇಳಿದೆ. ನನ್ನ ಕೈಗಳು ಇನ್ನೂ ಅವರ ಸೊಂಟದ ಮೇಲಿದ್ದವು ಮತ್ತು ನನ್ನ ಎದೆಗೆ ಅವರ ಬೆಚ್ಚಗಿನ ಉಸಿರು ತಾಕುತ್ತಿತ್ತು. ದೀಪ 2 ನಿಮಿಷಗಳ ನಂತರವೂ ಅಲ್ಲಿಂದ ಕದಲದೆ ನಿಂತಳು. ಇದು ನನಗೆ ಅವರಿಗೆ ಈ ರೀತಿ ನಿಲ್ಲಿಸುವುದು ಇಷ್ಟವಿಲ್ಲ ಎಂದು ಅರ್ಥವಾಯಿತು. ಆಗ ನಾನು ನನ್ನನ್ನು ನಿಯಂತ್ರಿಸಿಕೊಳ್ಳಲು ಸಾಧ್ಯವಾಗದೆ ಅವರನ್ನು ಬಿಗಿಯಾಗಿ ತಬ್ಬಿಕೊಂಡೆ ಮತ್ತು ಅವರ ಕುತ್ತಿಗೆಯನ್ನು ನಯವಾಗಿ ಸ್ಪರ್ಶಿಸಲು ಶುರುಮಾಡಿದೆ. ದೀಪ ನಿಧಾನವಾಗಿ ಸಣ್ಣ ಶಬ್ದಗಳನ್ನು ಮಾಡುತ್ತಾ ನನ್ನನ್ನು ಇನ್ನಷ್ಟು ಬಿಗಿಯಾಗಿ ತಬ್ಬಿಕೊಂಡಳು. ನಾನು ಅವರ ತಲೆಯನ್ನು ಎತ್ತಿ ಅವರ ಹಣೆಗೆಗೆ ಮುತ್ತು ಕೊಟ್ಟೆ.
ನಂತರ ಅವರ ತುಟಿಗಳ ಕಡೆಗೆ ಚಲಿಸಿದೆ ಮತ್ತು ಅವರ ಸುಂದರವಾದ ತುಟಿಗಳನ್ನು ಮುತ್ತಿಡಲು ಶುರುಮಾಡಿದೆ. ಅವರಿಗೆ ಯಾವುದೇ ಲಿಪ್ಸ್ಟಿಕ್ ಬೇಕಾಗಿರಲಿಲ್ಲ. ಅವರ ತುಟಿಗಳು ತಿಳಿ ಗುಲಾಬಿ ಬಣ್ಣದಲ್ಲಿದ್ದವು. ಅವರ ತುಟಿಗಳು ಯಾವುದೇ ವ್ಯಕ್ತಿಯನ್ನು ಆಕರ್ಷಿಸಲು ಸಾಧ್ಯವಿತ್ತು. ಅವರನ್ನು ಮುತ್ತಿಡುತ್ತಲೇ ನಾನು ಅವರ ಬೆನ್ನನ್ನು ಹಿಡಿದು ನನ್ನ ಕಡೆಗೆ ಒತ್ತುವುದಕ್ಕೆ ಶುರುಮಾಡಿದೆ. ಈ ಸ್ಪರ್ಶ ಅವರನ್ನು ಇನ್ನಷ್ಟು ಉತ್ಸುಕಗೊಳಿಸಿತು. ಮುತ್ತು ಕೆಲವು ನಿಮಿಷಗಳ ಕಾಲ ಮುಂದುವರಿಯಿತು. ಆ ದಿನ ನಾನು ಅವರನ್ನು ಹಳ್ಳಿಯಲ್ಲಿ ನೋಡಿದಾಗ ಅವರ ತುಟಿಗಳು ನನ್ನನ್ನು ಆಕರ್ಷಿಸಿದವು ಮತ್ತು ನನಗೆ ಅವರಿಗೆ ಸಹಾಯ ಮಾಡಬೇಕೆಂದು ಅನಿಸಿತು. ಇಂದು ಅದೇ ತುಟಿಗಳು ನನ್ನನ್ನು ಮತ್ತಷ್ಟು ಹತ್ತಿರ ತಂದವು. ಮುಂದಿನ ಭಾಗದಲ್ಲಿ ದೀಪಾ ಮತ್ತು ಅರ್ಜುನ್ ನಡುವಿನ ಈ ಸಂಬಂಧ ಎಲ್ಲಿಗೆ ಹೋಗುತ್ತದೆ? ರಾಧಿಕಾ ಈ ಬಗ್ಗೆ ಏನು ತಿಳಿದುಕೊಳ್ಳುತ್ತಾರೆ? ಅವರ ಭವಿಷ್ಯದ ನಿರ್ಧಾರಗಳು ಏನಿರುತ್ತವೆ? ತಿಳಿಯಲು ಕಾಯಿರಿ. ಸ್ನೇಹಿತರೆ, ಈ ಕಥೆ ಮುಗಿಯುತ್ತದೆ. ಈ ಕಥೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಲೈಕ್ ಕೊಡಿ. ಇನ್ನು ಇಂತಹ ಆಸಕ್ತಿದಾಯಕ ಕಥೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿದ್ರೆ ನಾವು ಹೊಸ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ. ಧನ್ಯವಾದಗಳು.